ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹತ್ತತ್ರ 30 ವರ್ಷ ಕೆಮಿಸ್ಟ್ರಿ ಟೀಚ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನಾನು ಸಾಧ್ಯ ಆದಷ್ಟು ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ, ಕೆಮಿಸ್ಟ್ರಿ ಕಷ್ಟ ಆಗುವಂಥ ಹುಡುಗರಿಗೆ ಕೆಮಿಸ್ಟ್ರಿನ ಇಂಟ್ರೆಸ್ಟ್ ತರಿಸ್ಬೇಕು ಅಂತ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗೋದಲ್ಲಿ ಸಿಂಪಲ್ಲಾಗಿ ಹೇಳಬೇಕು ಅಂತ ಈ ಚಾನಲ್ ಸ್ಟಾರ್ಟ್ ಮಾಡಿದೆ. ಸೊ ಈಗ ಆಲ್ರೆಡಿ ನೀವು ಪಿ ಯು ಸಿ ಮುಗಿಸಿರ್ತೀರ, ಡಿಗ್ರಿಗೆ ಬರ್ತಾ ಇರ್ತೀರ. ಪಿ ಯು ಸಿನಲ್ಲಿ ಆಲ್ರೆಡಿ ಕೆಮಿಸ್ಟ್ರಿ ಓದಿರ್ತೀರ ಅಥವಾ ಹೈಸ್ಕೂಲಲ್ಲಿ ಓದಿರ್ತೀರ. ಮತ್ತು ಡಿಗ್ರಿನಲ್ಲಿ ಓದಬೇಕು ಅಂತಂದರೆ ನಿಮ್ಗೆ ಏನೇನು ಇರಬೇಕು, ಕೆಲವೊಂದು ಪ್ರೀವಿಯಸ್ ನಾಲೆಡ್ಜ್ ಇರಬೇಕಾಗುತ್ತೆ. ನೀವು ಅದನ್ನು ಓದಿರ್ತೀರ, ಎಕ್ಸಾಮ್ ಸಲುವಾಗಿ ಓದಿರ್ತೀರ ಅಥವಾ ಇಷ್ಟಪಟ್ಟು ಓದಿರ್ತೀರ ಗೊತ್ತಿಲ್ಲ. ಆದರೆ ಇಲ್ಲೇ ನಿಮಗೆ ಬಿ ಎಸ್ ಸಿಗೆ ಬಂದಾಗ ಕೆಮಿಸ್ಟ್ರಿ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ನಿಮಗೊಂದು ಕೆಲವೊಂದಷ್ಟು ಪ್ರೀವಿಯಸ್ ನಾಲೆಡ್ಜ್ ಇರಬೇಕಾಗತ್ತೆ. ಸೊ ಆ ಪ್ರೀವಿಯಸ್ ನಾಲೆಡ್ಜ್ಗೆ ಮತ್ತು ಈಗ ಕಲಿಯುವಂಥ ನಾಲೆಡ್ಜ್ಗೆ ಮಧ್ಯದಲ್ಲಿ ಕೆಲವೊಂದು ಲ್ಯಾಕಿನಾಸ್ ಇರುತ್ತೆ, ಕೆಲವೊಂದು ಅರ್ಥ ಆಗ್ತಿರಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಡಿಗ್ರಿಗೆ ಬಂದಾಗ ಆ ಸಬ್ಜೆಕ್ಟ್ ಮೇಲೆ ಇಷ್ಟ ಇಲ್ದಂಗೆ ಆಗ್ಬೋದು. ಸೊ ಹಾಗಾಗಿ ಅವೆರಡರ ಮಧ್ಯೆ ಇರುವಂಥ ಗ್ಯಾಪ್ ಏನಿದೆಯಲ್ಲ, ಪ್ರೀವಿಯಸ್ ನಾಲೆಡ್ಜ್ಗೂ ಮತ್ತು ಪ್ರೆಸೆಂಟ್ ನಾಲೆಡ್ಜ್ಗೆ ಆ ಮಧ್ಯೆ ಇರುವಂಥ ಗ್ಯಾಪ್ನ ಫಿಲ್ ಮಾಡೋಂಥ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ನನಗೆ ಎಲ್ಲರಿಗೂ ಫಸ್ಟ್ ಇಯರ್ಗೆ ಅಡ್ಮಿಷನ್ಸ್ ಆಗ್ತಾಯಿದೆ. ಪಿ ಯು ಸಿ ರಿಸಲ್ಟ್ ಬಂದಿದೆ, ಅಡ್ಮಿಷನ್ಸ್ ಆಗ್ತಾ ಇದೆ. ಸೊ ಅಂಥ ಹುಡುಗರಿಗೆ ಕೆಮಿಸ್ಟ್ರಿನ ಇಂಟ್ರೆಸ್ಟ್ ತೊಗೊಳ್ಳೋದಕ್ಕೆ ಹೇಗೆ, ಅಥವಾ ಕೆಮಿಸ್ಟ್ರಿ ಹೇಗೆ ಓದಬೇಕು, ಕೆಮಿಸ್ಟ್ರಿನಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಗೊತ್ತಾಗಲಿ ಅಂತ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 7 ವಿಡಿಯೋ ನಾನು ಬ್ರಿಡ್ಜ್ ಕೋರ್ಸ್ ಮೇಲೆ ಹಾಕಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋಂಥದ್ದು ವಿಡಿಯೋ 8ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಂಪಾರ್ಟೆನ್ಸ್ ಆಫ್ ಮೆಟಲ್ಸ್ ಇನ್ ದಿ ಡೈಲಿ ಲೈಫ್. ಆಲ್ರೆಡಿ ಪಿರಿಯಾಡಿಕ್ ಟೇಬಲಲ್ಲಿ ನಾವೇನು ಮಾಡಿದ್ವಿ, ಎಲಿಮೆಂಟ್ಸ್ನ ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ಸೊ ಮೆಟಲ್ಸು ಇಂಪಾರ್ಟೆನ್ಸ್ ಏನಿದೆಯಲ್ಲ ಅದನ್ನೆಲ್ಲ ನಾವೇನು ಮಾಡಬೇಕಾಗತ್ತೆ, ಇವಾಗ ಅರ್ಥ ಮಾಡ್ಕೋಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಸೊ ಯಾವ್ಯಾವುದನ್ನು ಹೇಗೆ ನಾವು ಇದು ಮಾಡ್ಕೋಬೇಕು ಅಂದರೆ, ಫಾರ್ ಬಿ ಎಸ್ ಸಿ ಸ್ಟೂಡೆಂಟ್ಸ್ಗೆ ಮೆಟಲ್ಸ್ ಏನು, ಅದು ಯಾಕೆ ಯೂಸ್ ಆಗುತ್ತೆ, ಯಾಕೆ ಅದನ್ನು ನಾವು ಓದಬೇಕು, ಯಾಕೆ ಅದು ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ ಆ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಕಲಿಯೋದಕ್ಕೆ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನೀವು ನಾನು ಮುಂಚೆನೇ ಹೇಳ್ದಂಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಯು ವಿಲ್ ಬಿ ಇನ್ವಾಲ್ವ್ ವಿತ್ ಆಲ್ ಕೆಮಿಕಲ್ಸ್. ಎಲ್ಲ ಕೆಮಿಕಲ್ಸ್ ಇದೆ. ಬೆಳಗ್ಗೆ ಎದ್ದು ಟೂತ್ ವೇಸ್ಟ್ ಇರ್ಬೋದು, ಟೂತ್ ಪೇಸ್ಟ್ ಇರ್ಬೋದು, ನೀರು ಇರ್ಬೋದು, ಹಾಸಿಗೆ ಇರ್ಬೋದು, ಏನೇ ತೊಗೊಳ್ಳಿ ನೀವು, ಊಟ ಇರ್ಬೋದು, ಎಲ್ಲದರಲ್ಲೂ ನಿಮಗೆ ಕೆಮಿಸ್ಟ್ರಿ ಇದೆ. ಆ ಕೆಮಿಸ್ಟ್ರಿ ಇರುವಂಥದ್ದನ್ನು ನಾವು ಏನು ಮಾಡಿದ್ವಿ, 3 ಥರ ಕ್ಲಾಸಿಫೈ ಮಾಡಿದ್ವಿ: ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್ ಅಂತ. ಸೊ ಲೈಫಲ್ಲಿ ಯಾವ್ಯಾವ್ದು ಯೂಸ್ ಮಾಡ್ತಿರಲ್ಲ ಅದ್ರ ಬಗ್ಗೆ ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾದರೆ ಮೆಟಲ್ಸ್ನ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ? ಎ ಸಬ್ಸ್ಟೆನ್ಸ್ ವಿತ್ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಲಸ್ಚರ್ ಆ್ಯಂಡ್ ಮೆಲಿಯಬಿಲಿಟಿ. ಸೊ ಯಾವುದೇ ಒಂದು ಸಬ್ಸ್ಟೆನ್ಸ್ಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರಬೇಕು. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದ್ರೇನು, ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಮೊಬಿಲಿಟಿ ಇರುತ್ತೆ ವೆನ್ ದ ಟೆಂಪ್ರೇಚರ್ ಇಸ್ ಇನ್ಕ್ರೀಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೆ. ಸೊ ಯಾವ ಸಬ್ಸ್ಟೆನ್ಸಸ್ಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೆ, ಜೊತೆಗೆ ಲಸ್ಚ, ಅವು ಹೊಡಿತಾ ಇರುತ್ತೆ. ಪರ್ಟಿಕ್ಯುಲರ್ಲಿ ನೀವು ಎಸ್ ಬ್ಲಾಕ್ ಎಲಿಮೆಂಟ್ನ ತೊಗೊಂಡ್ರೆ ಎಲ್ಲ ಎಸ್ ಬ್ಲಾಕ್ ಎಲಿಮೆಂಟ್ಸು ಅವು ಮೆಟಲ್ಸ್ ಆಗುತ್ತವೆ. ಅವೇನಾಗುತ್ತವೆ, ಸಿಲ್ವರಿ ವೈಟ್ ಕಲರ್ ಆಗಿರುತ್ತೆ. ದೇ ಗೋಯಿಂಗ್ ಟು ಹ್ಯಾವ್ ಎ ಲೆಸ್ಚರ್. ಆದರೆ ಕೆಲವೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದೇನಾಗ್ಬೋದು, ಬಿಕಾಸ್ ಆಫ್ ದಿ ಆಕ್ಸಿಡೇಷನ್ ಸ್ವಲ್ಪ ಮರೆ ಆಗಿರ್ಬೋದು, ಅಥವಾ ಸ್ವಲ್ಪ ಅದೇನಾಗಿರ್ಬೋದು, ಡಿಮ್ ಆಗಿರ್ಬೋದು. ಆದರೆ ವೆನ್ ಯು ಕಟ್ ಇಟ್ ಫ್ರೆಶ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಎ ಗುಡ್ ಲಸ್ಚರ್ ಬರ್ತಾ ಇರುತ್ತೆ. ಮೆಲೆಬಿಲಿಟಿ ಇದೆ. ಅದನ್ನು ಎಷ್ಟು ಅಂದ್ರೇನು, ಪೀಸ್ ಮಾಡಿ ನಾವೇನು ಮಾಡ್ಕೋಬೋದು, ಎಷ್ಟು ತಿನ್ ಶೀಟ್ ಆಗಬೇಕಾದ್ರೆ ಅದನ್ನು ನಾವು ಕನ್ವರ್ಟ್ ಮಾಡ್ಕೋಬೋದು, ಅದಿರುತ್ತೆ. ಡಕ್ಟೈಲಿಟಿ ಇರುತ್ತೆ. ಅದನ್ನು ನಾನು ತಿನ್ ಶೀಟಾಗೂ ಮಾಡ್ಬೋದು, ಇಲ್ಲಾಂದರೆ ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೋಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು. ಸೊ ನನಗೆ ಬೇಕಾದಂಗೆ ಅದನ್ನು ಏನು ಮಾಡ್ಕೋಬೋದು, ಮೋಲ್ಡ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಇದೆಲ್ಲ ನಾನು ಹೇಳಿದ್ದೆಲ್ಲ ಫಿಸಿಕಲ್ ಪ್ರಾಪರ್ಟಿ. ಕೆಮಿಕಲ್ ಪ್ರಾಪರ್ಟಿ ಏನಂದರೆ, ಇಮಿಡಿಯೇಟ್ಲಿ ಲೂಸಸ್ ಎಲೆಕ್ಟ್ರಾನ್ ಆ್ಯಂಡ್ ದೇ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಯಾವುದನ್ನು ನಾವು ಮೆಟಲ್ಸ್ ಅಂತ ಕರಿತೀವಿ ಅಂದರೆ, ದೇ ಹ್ಯಾವ್ ಎ ಕೆಪಾಸಿಟಿ, ಅದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೆ, ಲಸ್ಚರ್ ಇರುತ್ತೆ, ಡಕ್ಟೈಲ್ ಇರುತ್ತೆ, ಮೆಲೆಬಿಲಿಟಿ ಇರುತ್ತೆ. ಎಲ್ಲದರ ಜೊತೆಗೆ ಇದೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಎಲ್ಲದರ ಜೊತೆಗೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುವಂಥ ಕೆಪಾಸಿಟಿ ಇರುತ್ತಲ್ಲ, ಅಂಥ ಸಬ್ಸ್ಟೆನ್ಸ್ನ ನಾವೇನಂತ ಕರಿತೀವಿ, ಮೆಟಲ್ಸ್ ಅಂತ ಕರಿತೀವಿ. ಮೆಟಲ್ಸ್ ಆರ್ ಆಲ್ಸೋ ಡಿಫೈನ್ಡ್ ಅಕಾರ್ಡಿಂಗ್ ಟು ದೇರ್ ಪೊಸಿಷನ್ ಇನ್ ದಿ ಪಿರಿಯಾಡಿಕ್ ಟೇಬಲ್, ಇನ್ಕ್ಲೂಡಿಂಗ್ ದಿ ಗ್ರೂಪ್ಸ್ ಆಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ರೇರ್ ಅರ್ತ್ ಮೆಟಲ್ಸ್. ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಪಿರಿಯಾಡಿಕ್ ಟೇಬಲ್ನ ಮಾಡಿದ್ವಿ. ಆ ಪಿರಿಯಾಡಿಕ್ ಟೇಬಲ್ ಮೇಲೂ ಕನ್ಸಿಡರ್ ಮಾಡಿಕೊಂಡ್ರೆ ಈ ಯಾವ್ಯಾವ ಥರ ನಾವು ಮೆಟಲ್ಸ್ ಅಂತ ಕರಿತೀವಿ ಅಂದರೆ, ಆಲ್ಕಲೈನ್ ಮೆಟಲ್ಸ್, ಆಲ್ಕಲೈನ್ ಅರ್ತ್ ಮೆಟಲ್ಸ್, ಟ್ರಾನ್ಸಿಷನ್ ಮೆಟಲ್ಸ್, ರೇರ್ ಅರ್ತ್ ಮೆಟಲ್ಸ್, ಇವನ್ನೆಲ್ಲ ನಾವೇನಂತ ಕರಿತೀವಿ, ಮೆಟಲ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ಮಾಡ್ಕೊಳ್ಳೋಕ್ಕಿರುತ್ತೆ. ಸೊ ಅಗೇನ್ ನಾವು ಮೆಟಲ್ಸ್ ಅಂತ ತಗೊಂಡ್ರೆ ಅದು ನಾವು ಈಗಿರೋ ಅಂಥದ್ದೆಲ್ಲ ತುಂಬ ವರ್ಷಗಳಿಂದಾನೆ, ಅಂದರೆ ವೆನ್ ದ ಸಿವಿಲೈಸೇಷನ್ ಸ್ಟಾರ್ಟೆಡ್, ಎಲ್ಲ ಮನುಷ್ಯ ಒಂದೇ ಕಡೆಗೆ ವಾಸ ಮಾಡೋಕ್ಕೆ ಶುರು ಮಾಡಿದಾಗ ಬ್ರಾಂಚ್ ಏಜ್ ಟೂಲ್ಸ್ಗಳು ಯೂಸ್ ಮಾಡ್ಕೊಂಡಿದ್ದ. ಫಸ್ಟು ಸ್ಟೋನ್ ಏಜ್ ಆಯಿತು. ಅದು ಏನಕ್ಕೆ ಬೇಕು ಆಯಿತು ಅಂತಂದರೆ, ಅವನಿಗೆ
ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಬೇಟೆಯಾಡೋದಕ್ಕೆ ಬೇಕಾಗಿತ್ತು. ಅದಾದಮೇಲೆ ಬ್ರಾನ್ಸ್ ಏಜ್ ಬಂತು, ಅದಾದಮೇಲೆ ಏನಾಯಿತು ಐರನ್ ಏಜ್ ಬಂತು. ಹಿಂಗೆ ಇಟ್ಸ್ ನಾಟ್ ಎ ನ್ಯೂ ಕೈಂಡ್. ಸೊ ಎಲ್ಲರಿಗೂ ಗೊತ್ತಿದೆ. ಅಗೇನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ವಿ ಹ್ಯಾವ್ ಎ ಐರನ್ ಪಿಲ್ಲರ್ ಇದೆ ಡೆಲ್ಲಿನಲ್ಲಿ, ಕುತುಬ್ ಕಾಂಪ್ಲೆಕ್ಸಲ್ಲಿದೆ. ಇಟ್ಸ್ ಅ ಫೇಮಸ್ ರಸ್ಟ್ ರೆಸಿಸ್ಟೆಂಟ್ ಕಾಂಪೋಸಿಷನ್ ಆಫ್ ದಿ ಮೆಟಲ್ಸ್ ಯೂಸ್ ಇನ್ ಇಟ್ಸ್ ಕನ್ಸ್ಟ್ರಕ್ಷನ್. ಸೊ ಇದು ಹತ್ತತ್ರ 3000 ವರ್ಷಗಳ ಹಳೇದು ಅಂತ ಹೇಳ್ತಾರೆ, ಆದರೆ ಇದುವರೆಗೂ ರಸ್ಟ್ ಆಗಿಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತು, ಐರನ್ ಇದ್ದರೆ ಏನಾಗುತ್ತೆ, ಅದು ರಸ್ಟ್ ಆಗುತ್ತೆ. ಸೊ ಇದು ರಸ್ಟ್ ಆಗ್ದಂಗೆ ಇದೆ ಅಂತಂದರೆ ಅದು ನಮ್ಗೆ ಏನು ಹೇಳುತ್ತೆ ಅಂತಂದರೆ, ನಮ್ಮ ಇಂಡಿಯನ್ಸ್ ಏನಿದ್ರಲ್ಲ ಅವರು ತುಂಬ ಮೆಟಲರ್ಜಿನಲ್ಲಿ ವೆರಿ ಫಾರ್ವರ್ಡ್ ಆಗಿದ್ದರು. ಸೊ ಅವ್ರು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಂಪೋಸಿಷನಲ್ಲಿ ಏನು ಮಾಡಿದ್ದಾರೆ, ಬೇರೆ ಬೇರೆ ಅಲಾಯ್ ಹಾಕಿ ಏನು ಮಾಡಿದ್ದಾರೆ ಅದನ್ನು ಮಾಡಿದ್ದಾರೆ. ಇದುವರೆಗೂ ಹೆಂಗೆ ಅಂತ ಯಾಕೆ ಮಾಡಿದ್ದಾರೆ ಅಂತ ಅದನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ಸೊ ಅಷ್ಟು ನಮ್ಮ ಹಿಂದಿನವರು ಅಷ್ಟು ಆಗಿದ್ರು. ಆ ಥರ ನಾಟ್ ಓನ್ಲಿ ಇನ್ ಇಂಡಿಯಾ, ಬೇರೆ ಬೇರೆ ಕಡೆಯಿಂದ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಗಳು ಮಾಡ್ತಾಯಿದ್ರು. ಸೊ ಇಲ್ಲೊಂದು ತೊಗೊಂಡ್ರೆ ನೀವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ತೊಗೊಳ್ತೀವಿ, ಕಾಪರ್ ಸ್ಟ್ಯಾಚ್ಯೂ, ನ್ಯೂಯಾರ್ಕ್ ಸಿಟಿನಲ್ಲಿದೆ. ಇದು ಕಾಪರಲ್ಲಿ ಮಾಡಿದ್ರು, ಆದರೆ ಅದು ಆಕ್ಸಿಡೇಷನ್ ಆದಮೇಲೆ ಅದೇನಾಗಿದೆ, ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗಿದೆ. ಇದು ಎಷ್ಟೊಂದು ಅಲ್ಲೇ ಅದು ನಿಂತ್ಕೊಂಡಿದೆ. ಈಗ ರೀಸೆಂಟಾಗಿ ನಮ್ಮ ಇಂಡಿಯಾದಲ್ಲೂ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಗುಜರಾತಲ್ಲಿ ಮಾಡಿದ್ರು, ಸ್ಟೀಲ್ ಫ್ರೇಮಿಂಗ್ ಮಾಡಿದ್ದಾರೆ, ಕಾಂಕ್ರೀಟು ಆ್ಯಂಡ್ ಬ್ರಾಸ್ ಕೋಟಿಂಗ್, ಬ್ರಾನ್ಸ್ ಕ್ಲೇಡಿಂಗ್. ಸೊ ಇದೆಲ್ಲನೂ ಬ್ರಾಸು, ಬ್ರಾನ್ಸು, ಸ್ಟೀಲು ಎಲ್ಲನೂ ಯೂಸ್ ಮಾಡಿ ಏನು ಮಾಡಿದ್ದಾರೆ, ಆ ಥರ ಸ್ಟ್ಯಾಚ್ಯೂಸ್ನ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ನಾಟ್ ಏನು ಮೆಟಲ್ಸ್ ಯೂಸ್ ಮಾಡುವಂಥದ್ದು ನಮಗೆ ಹೊಸದು ಅಂತ ಏನಿಲ್ಲ. ಓಕೆ, ಈಗ ನಮ್ಮದು ಡೇ ಟು ಡೇ ಲೈಫಿಗೆ ಬಂದರೆ ಕಾಮನ್ ಮ್ಯಾನ್ ಹೇಗೆ ಯೂಸ್ ಮಾಡ್ಬೋದು ಅಂತಂದರೆ, ಗೋಲ್ಡ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು, ಸಿಲ್ವರ್ ಇರ್ಬೋದು, ಅದನ್ನು ಜ್ಯುವೆಲರೀಸು ಆರ್ನಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಗೋಲ್ಡ್ ಇರುತ್ತೆ, ಇದು ಗೋಲ್ಡ್ ಇದೆ, ಗೋಲ್ಡ್ ಏನಾಗುತ್ತೆ ಆರ್ನಮೆಂಟ್ ಮಾಡ್ಕೋಬೋದು. ಸಿಲ್ವರಿಂದನೂ ಸಿಲ್ವರ್, ಅದೇ ಥರ ಪ್ಲಾಟಿನಮ್, ಇದನ್ನೆಲ್ಲ ನಾವೇನಂತ ಕರಿತೀವಿ, ಆರ್ನಮೆಂಟ್ ಯೂಸ್ ಮಾಡ್ಕೊಳ್ಳೋಕ್ಕೆ ರಾಯಲ್ ಮೆಟಲ್ ಕರಿತೀವಿ, ಅದನ್ನೇ ಯೂಸ್ ಮಾಡ್ಕೊಳ್ತೀವಿ. ಹೇಗೆ ನಾವು ಮರ್ಕ್ಯುರಿನ ತೊಗೊಂಡ್ರೆ, ಮರ್ಕ್ಯುರಿ ಇಸ್ ಡಿ ಬ್ಲಾಕ್ ಎಲಿಮೆಂಟ್, ಅದು ಹೆಲ್ಪ್ಸ್ ಇನ್ ಚೆಕಿಂಗ್ ದ ಥರ್ಮಾಮೀಟರ್. ಸೊ ಅದು ಏನಾಗುತ್ತೆ ಅಂತಂದರೆ ಇಟ್ಸ್ ಎ ಲಿಕ್ವಿಡ್ ಮೆಟಲ್ ಇರುವಂಥದ್ದು ಯಾವುದು ಅಂದರೆ ಮರ್ಕ್ಯುರಿನೇ. ಅದನ್ನು ನಾವು ಥರ್ಮಾಮೀಟರ್ಗಳಲ್ಲಿ ಯೂಸ್ ಮಾಡ್ಕೊಳ್ತೀವಿ. ತೊಗೊಂಡ್ರೆ ನೀವು ಅದನ್ನೇನು ಮಾಡ್ತೀರಾ, ವೈರ್ಸಲ್ಲಿ ಯೂಸ್ ಮಾಡ್ತೀರಾ. ಅಲ್ಯೂಮಿನಿಯಂ ತೊಗೊಂಡ್ರೆ ಅಲ್ಯೂಮಿನಿಯಂ ವೈರ್ಸ್ ಆಗಿ ಯೂಸ್ ಮಾಡ್ಬೋದು, ಫುಡ್ ರ್ಯಾಪರ್ಸ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಸೊ ದಿಸ್ ಆರ್ ದ ಡಿಫ್ರೆಂಟ್ ಯೂಸಸ್ ಆಫ್ ದಿ ಇನ್ ಅವರ್ ಡೇ ಟು ಡೇ ಲೈಫ್. ಅದೇ ಥರ ಆಲ್ಕಲಿ ಮೆಟಲ್ಸ್ನ ತೊಗೊಂಡ್ರೆ ನೀವು, ಈಗ ಲಿಥಿಯಂ ಅಯಾನ್ ಬ್ಯಾಟ್ರಿ, ನಾವು ಯಾವ್ಯಾವ ಮೊಬೈಲ್ಗಳನ್ನ ಯೂಸ್ ಮಾಡ್ತಾಯಿದ್ವಿ, ಎಲ್ಲ ಮೊಬೈಲಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ. ಅಥವಾ ನಮ್ಮದು ಕಂಪ್ಯೂಟರ್ಗಳಲ್ಲಿರ್ಬೋದು ಅಥವಾ ಲ್ಯಾಪ್ಟಾಪ್ಗಳಲ್ಲಿರ್ಬೋದು, ಅಲ್ಲೆಲ್ಲ ನಾವೇನು ಮಾಡ್ತಾಯಿದ್ವಿ, ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾಯಿದ್ವಿ. ಅದೇ ಥರ ಈಗ ಸೋಡಿಯಂ ಮತ್ತು ಅಮಾಲ್ಗಮ್ ಅಂದರೆ ಸೋಡಿಯಮ್ ಮತ್ತು ಮರ್ಕ್ಯುರಿ ಎರಡು ಮಿಕ್ಸ್ ಮಾಡಿದಾಗ ಫ್ಲೋರಸೆಂಟ್ ಲ್ಯಾಂಪ್, ಈಗ ಯಾರು ಯೂಸ್ ಮಾಡಲ್ಲ ಅದನ್ನು, ಬಟ್ ಒನ್ಸ್ ಅಪಾನ್ ಎ ಟೈಮ್ ಸೋಡಿಯಂ ಅಮಾಲ್ಗಮ್ ಫ್ಲೋರಸೆಂಟ್ ಲ್ಯಾಂಪ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ವಿ, ವಿಚ್ ಇಸ್ ಸೋಡಿಯಂ. ಅದರಲ್ಲಿರುವಂಥ ಮೆಟಲ್ ಯಾವುದು ಅಂದರೆ ಸೋಡಿಯಂ. ಲಿಥಿಯಂ ಅಯಾನ್ ಬ್ಯಾಟ್ರಿನಲ್ಲಿ ಲಿಥಿಯಂ ಇದೆ. ಆ ಥರ ಸೋಪ್ ತೊಗೊಂಡ್ರೆ, ಪೊಟ್ಯಾಷಿಯಮ್ನ ತೊಗೊಂಡ್ರೆ, ಪೊಟ್ಯಾಷಿಯಮಲ್ಲಿ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಎಲ್ಲನೂ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಕಾಂಪೌಂಡ್ಸ್ ಆಫ್ ದಿ ಪೊಟ್ಯಾಷಿಯಮ್ನ ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಆಲ್ಕಲಿ ಮೆಟಲ್ಸ್ ನಾವೇನು ಮಾಡ್ತೀವಿ, ಡೇ ಟು ಡೇ ಲೈಫಲ್ಲಿ ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಥರ ನೀವು ಆಲ್ಕಲೈನ್ ಅರ್ತ್ ಮೆಟಲ್ಸ್ ತೊಗೊಂಡ್ರೆ ಕೆಲವೊಂದೆಲ್ಲ ಮೆಡಿಕಲ್ ಯೂಸಸ್, ಮೆಗ್ನೀಷಿಯಮ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಅದನ್ನೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮೆಡಿಸಿನಲ್ ಯೂಸಸ್ನಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಆ ಥರ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಬಂದರೆ ನೀವು ಐರನ್ನ ತೊಗೊಂಡ್ರೆ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ನ ತೊಗೊಂಡ್ರೆ, ಐರನ್ದು ನಾವೇನು ಮಾಡ್ತೀವಿ, ತುಂಬ ಇದನ್ನು ಅದಕ್ಕೆ ಯೂಸ್ ಮಾಡ್ತೀವಿ. ನೈಲ್ಸ್ ಇರ್ಬೋದು, ಎಷ್ಟೊಂದು ಕಡೆ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ ಥರ ಜಿಂಕ್ ತೊಗೊಂಡ್ರು, ಜಿಂಕು ಅಷ್ಟೇ, ಅದನ್ನು ಮೆಟಲ್ಗಳನ್ನ ಯೂಸ್ ಮಾಡ್ಬೋದು ಅಥವಾ ಅದನ್ನು ಅಲಾಯ್ ಮಾಡೋದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹೇಗೆ ನಾನು ಮುಂಚೆನೇ ಹೇಳ್ದಂಗೆ ಐರನ್ ಏನು ಮಾಡ್ತಾ ಇದೆ ಅಂತಂದರೆ, ಬೇರೆ ಬೇರೆ ಕಾಂಪೋಸಿಷನಲ್ಲಿ ಬೇರೆ ಬೇರೆ ಮೆಟಲ್ ಜೊತೆಗೆ ಕಂಬೈನ್ ಆದಾಗ ನನಗೇನಾಗುತ್ತೆ, ಅದರದ್ದು ಸ್ಟ್ರೆಂತ್ ಅಥವಾ ಅದರದ್ದು ಆಕ್ಟಿವಿಟಿ ಆಫ್ ದಟ್ ಅಥವಾ ಯೂಸಸ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಅಲಾಯ್ ಮಾಡ್ತೀವಿ. ಅಲಾಯ್ ಅಂದ್ರೂ 2-3 ಮೆಟಲ್ಗಳನ್ನ ಕಂಬೈನ್ ಮಾಡಿ ಯಾವುದೋ ಒಂದು ಪ್ರಾಪರ್ ಪ್ರಪೋರ್ಷನಲ್ಲಿ, ಪ್ರಾಪರ್ ಕಾಂಪೋಸಿಷನಲ್ಲಿ ಅದನ್ನು ಕಂಬೈನ್ ಮಾಡಿ ನನಗೆ ಬೇಕಾಗಿರೋ ಪ್ರಾಪರ್ಟಿ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಐರನ್ ಅಷ್ಟೇ ತೊಗೊಂಡ್ರೆ ಐರನ್ ಏನಾಗುತ್ತೆ, ರಸ್ಟ್ ಹಿಡಿಯುತ್ತೆ ಆಫ್ಟರ್ ಸಮ್ ಟೈಮ್. ಯಾಕೆಂದರೆ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದಿ ಏರ್ ಇರೋದು ತೊಗೊಂಡು ಅದೇನಾಗುತ್ತೆ, ಆಕ್ಸಿಡೇಷನ್ ಆಗಿಬಿಟ್ಟು ಅದೇನಾಗ್ಬಿಡುತ್ತೆ ಅಂದರೆ, ಇನ್ ಪ್ರೆಸೆನ್ಸ್ ಆಫ್ ಏರ್ ಆ್ಯಂಡ್ ವಾಟರ್ ಆಕ್ಸಿಡೇಷನ್ ಆಗಿಬಿಟ್ಟು ಅದು ರಸ್ಟ್ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಸೊ ರಸ್ಟ್ ಫಾರ್ಮೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅದರದ್ದು ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಬೇರೆ ಬೇರೆ ಹಾಕಿದಾಗ ಆ ರಸ್ಟ್ ಪ್ರೂಫ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಕರೋಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಬೇರೆ ಬೇರೆ ಥರ ಮಾಡ್ತಾ ಹೋಗ್ತೀವಿ. ಸ್ಟೀಲ್ಗೆ ಏನಾದರೂ ಕ್ರೋಮಿಯಮು 14 to 18% ಕ್ರೋಮಿಯಮು, 8% ನಿಕ್ಕಲ್ ಆ್ಯಡ್ ಮಾಡಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿತೀವಿ. ಸ್ಟೈನ್ಲೆಸ್ ಸ್ಟೀಲ್ ನಿಮ್ಗೆ ಗೊತ್ತು, ಪ್ರತಿಯೊಬ್ಬರು ಮನೆಗಳಲ್ಲೂ ಸ್ಟೈನ್ಲೆಸ್ ಸ್ಟೀಲ್ಗಳನ್ನ ನಾವು ಯೂಸ್
ಮಾಡ್ಕೊಳ್ತಾರೆ. ಈವನ್ ಆಟೋಮೊಬೈಲ್ಸ್ಗಳನ್ನ ತೊಗೊಂಡ್ರೆ ಕಾರ್ಗಳು ತೊಗೋಬೋದು ಅಥವಾ ಟೂ ವೀಲರ್ ತೊಗೋಬೋದು, ಯಾವುದೇ ತೊಗೊಂಡ್ರು ಅದೆಲ್ಲ ಪಾರ್ಟ್ಸ್ ಏನಿದೆಯಲ್ಲ ಅದೆಲ್ಲನೂ ಯಾವುದ್ರಲ್ಲಿ ಮಾಡ್ತಾರೆ ಅಂತಂದರೆ ಸ್ಟೀಲಿಂದನೇ ಮಾಡಿರ್ತಾರೆ. ಯಾಕೆಂದರೆ ರಸ್ಟ್ ಪ್ರೂಫ್ ಇದೆ ಅಂತ. ಅದೇ ಥರ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ನಮಗೇನಾದರೂ ಆಪ್ರೇಷನ್ ಮಾಡಬೇಕಾದ್ರೆ ಅಂಥದಕ್ಕೆಲ್ಲ ಬೇಕಲ್ಲ, ಅವಾಗೂ ಏನು ಮಾಡ್ತಾರೆ ಅವರು ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರುವಂಥ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಾರೆ. ಈ ಥರ ಕಾಪರು, ಲೆಡ್ಡು, ಟಿನ್ನು, ಅಲಾಯ್ ಅದನ್ನು ಆ ಅಲಾಯ್ಗಳನ್ನ ಮಾಡ್ಕೋಬೋದು. ಅಥವಾ ಜಿಂಕು ಕೋಟಿಂಗ್ ಮಾಡ್ತಾರೆ, ಅಂದರೆ ಸ್ಟೀಲು ಮತ್ತು ಐರನ್ ಏನಿರುತ್ತಲ್ಲ ಅದನ್ನೇನು ಮಾಡ್ತಾರೆ, ಜಿಂಕಲ್ಲಿ ಕೋಟ್ ಮಾಡ್ತಾರೆ. ಅದಕ್ಕೆ ಗ್ಯಾಲ್ವನೈಸಿಂಗ್ ಅಂತ ಕರೀತಾರೆ ಆ ಪ್ರೋಸೆಸ್ಗೆ. ಇದನ್ನು ಮಾಡಿದಾಗ ಏನಾಗುತ್ತೆ, ಅಗೇನ್ ರಸ್ಟ್ ಪ್ರೂಫ್ನ ಇದನ್ನು ಆಡ್ ಮಾಡ್ತಾ ಹೋಗುತ್ತೆ. ಆ ಥರ ನಾವೇನು ಮಾಡ್ತೀವಿ ಅಂದರೆ ಟರೆನ್ ಪ್ಲೇಟ್ ಈಸ್ ಯೂಸ್ಡ್ ಆಸ್ ಅನ್ ಅಲಾಯ್ ಆಫ್ ಟಿನ್ ಆ್ಯಂಡ್ ಲೆಡ್ ಟು ಕೋಟ್ ಸ್ಟೀಲ್ ಇರೋದನ್ನು ಏನು ಮಾಡ್ತಾರೆ, ಟಿನ್ ಆ್ಯಂಡ್ ಅಲಾಯಲ್ ಹಾಕಿ ಆ ಥರ ಮಾಡ್ತಾರೆ. ಅದೇ ಥರ ಆ್ಯಂಟಿಕ್ ಪಿವಾಟರ್ ಅಂತ ಹೇಳ್ತೀವಿ, ಅದೊಂದು ಕಂಟೈನ್ಸ್ ಬೋತ್ ಟಿನ್ ಆ್ಯಂಡ್ ಲೆಡ್ ಇರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೊಪೋರ್ಷನಲ್ಲಿ ಟಿನ್ ಆ್ಯಂಡ್ ಲೆಡ್ ಆ್ಯಡ್ ಮಾಡ್ತಾರೆ. ಅದು ಏನು ಮಾಡ್ಬೋದು, ನಾನು ಐ ಕ್ಯಾನ್ ಯೂಸ್ ಇಟ್ ಆಸ್ ಎ ಸ್ಟೀಲ್ಗೆ ಕೋಟ್ ಮಾಡಿ ಅದನ್ನು ನಾನು ಏನು ಮಾಡ್ಬೋದು, ಸೀಲಿಂಗ್ಗೆ, ರೂಫಿಂಗಿಗೆ ನಾನು ಯೂಸ್ ಮಾಡ್ಕೋಬೋದು. ಅದೇ ಥರ ನನಗೆ ಏನು ಮಾಡ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾತ್ರೆ ಮಾಡಬೇಕು ಅಂತಂದರೆ ಪಿವೋಟರ್ ಇಸ್ ಮೇಡ್ ಅಪ್ ಆಫ್ 25% ಆಫ್ ಲೆಡ್, 75% ಆಫ್ ದಿ ಟಿನ್. ಅಗೇನ್ ಇದರಿಂದ ಡಿಸ್ಅಡ್ವಾಂಟೇಜಸ್ಸು ಜಾಸ್ತಿ ಇದೆ, ಬಟ್ ಒನ್ಸ್ ಅಪಾನ್ ಎ ಟೈಮ್ ಯೂಸಿಂಗ್ ಆ್ಯಂಟಿಕ್ ಇರೋವಂಥದ್ದು. ಆ ಥರ ಟಿನ್ ಈಸ್ ಲಾರ್ಜ್ಲಿ ಯೂಸ್ಡ್ ಇನ್ ಮೇಕಿಂಗ್ ಅಲಾಯ್ ಸಚ್ ಆಸ್ ಎ ಸಾಫ್ಟ್ ಸಾಲ್ಟರ್. ಸೊ ನಿಮಗೆ ಸಾಲ್ಡ್ರಿಂಗ್ ಮಿಷಿನ್ ಇರುತ್ತೆ, ಎಲ್ಲೋ ಒಂದು ಕಟ್ಟಾಗಿದೆ ಅಂದರೆ ಸಾಲ್ಡರ್ ಮಾಡ್ತಾರೆ. ಸಾಲ್ಡರ್ ಇಸ್ ಅನ್ ಅಲಾಯ್ ಆಫ್ ಟಿನ್ ಆ್ಯಂಡ್ ಲೆಡ್ ಯೂಸ್ ಟು ಕೊಡ್ತೀವಿ ಎಲೆಕ್ಟ್ರಿಕಲ್ ಜಾಯಿಂಟ್ಸ್ನೆಲ್ಲ ಮಾಡೋದಕ್ಕೆ. ಅದರಲ್ಲಿ ಹೇಗೆ ಬರುತ್ತೆ, 50% ಟಿನ್ ಇರುತ್ತೆ, 50% ಲೆಡ್ ಇರುತ್ತೆ. ಸೋಲ್ಡರ್ ಇಸ್ ಅ ಫ್ಯೂಸಿಬಲ್ ಮೆಟಲ್ ಅಲಾಯ್ ಯೂಸ್ ಟು ಕ್ರಿಯೇಟ್ ಎ ಪರ್ಮನೆಂಟ್ ಬಾಂಡ್ ಬಿಟ್ವೀನ್ ದಿ ಮೆಟಲ್ ವರ್ಕ್ ಪೀಸಸ್. ಯಾವುದೋ ಎರಡು ವರ್ಕ್ ಪೀಸಸ್ ಮತ್ತು ಪರ್ಮನೆಂಟಾಗಿ ಅವೆರಡನ್ನ ಜಾಯಿನ್ ಮಾಡೋದಕ್ಕೆ ಟಿನ್ನನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಜಿಂಕು, ಕಾಪರು ಅಲಾಯ್ ಇರುತ್ತಲ್ಲ ಅದನ್ನು ಬ್ರಾಸ್ ಅಂತ ಕರಿತೀವಿ. ಕಾಪರ್ ಟಿನ್ ಅಲಾಯ್ಗೆ ನಾವೇನಂತ ಕರಿತೀವಿ, ಬ್ರಾನ್ಸ್ ಅಂತ ಕರಿತೀವಿ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಬ್ರಾಸ್ ಆ್ಯಂಡ್ ಬ್ರಾನ್ಸ್. ಎರಡರ ಮಧ್ಯೆನೂ ಡಿಫ್ರೆನ್ಸ್ ಇದೆ. ಆದರೆ ಮೇನಾಗಿ ಎಲ್ಲದರಲ್ಲೂ ಇದೆ, ಕಾಪರ್ ಇದೆ. ಕಾಪರ್ ಜೊತೆಗೆ ಜಿಂಕ್ ಇತ್ತು ಅಂತಂದರೆ ಅದನ್ನು ಬ್ರಾಸ್ ಅಂತ ಕರಿತೀವಿ. ಕಾಪರ್ ಜೊತೆಗೆ ಟಿನ್ ಇತ್ತು ಅಂದರೆ ಅವಾಗ ಅದನ್ನು ಬ್ರಾನ್ಸ್ ಅಂತ ಕರಿತೀವಿ. ಹಿತ್ತಾಳೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಹಿತ್ತಾಳೆದು ಮತ್ತು ಇನ್ನೊಂದು ಯಾವುದೋ ಮೆಟಲ್ನ ಅದರ ಪ್ರಕಾರ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಕಂಚು ಮತ್ತು ಹಿತ್ತಾಳೆ ಬೇರೆ ಇರುತ್ತೆ, ಕಂಚು ಬೇರೆ ಇರುತ್ತೆ, ಕಲರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿರುವಂಥ ಅಲಾಯ್ ಮೆಟಲ್ಸೂ ಬೇರೆ ಆಗ್ತಾ ಹೋಗುತ್ತೆ. ಅದೇ ಥರ ಟೈಪ್ ಮೆಟಲ್ಸ್ ಅಂತ ಮಾಡ್ತಿದ್ರು ಮುಂದಿನ ಕಾಲದಲ್ಲಿ. ಈಗ ಯಾರೂ ಯೂಸ್ ಮಾಡಲ್ಲ ಅದನ್ನು. 80 ಪಾರ್ಟ್ಸ್ ಬೈ ಲೆಡ್ ಇರುತ್ತೆ, 20 ಪಾರ್ಟ್ಸು ಆ್ಯಂಟಿಮನಿ ಇರುತ್ತೆ. ಅಂದರೆ ನೀವು ಪ್ರಿಂಟ್ ಮಾಡೋದಕ್ಕೆ ಏನಾದರೂ, ಈಗ ಮುಂಚೆ ಎಲ್ಲ ಪೇಪರ್ಸ್ನೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮೊಳೆ ಇಟ್ಟು ಪ್ರಿಂಟ್ ಮಾಡ್ತಾಯಿದ್ರು. ಆವಾಗ ಒಂದು ಮೆಟೀರಿಯಲ್ ಯೂಸ್ ಮಾಡ್ತಾಯಿದ್ರು ಆ ಮೊಳೆಗಳನ್ನ ಮಾಡೋದಕ್ಕೆ, ಅಕ್ಷರಗಳನ್ನ ಮಾಡೋದಕ್ಕೆ. ಅದಕ್ಕೆ ಟೈಪ್ ಮೆಟಲ್ ಅಂತ ಕರೀತಾರೆ. ಇಟ್ಸ್ ಅನ್ ಅಲಾಯ್ ಆಫ್ ಲೆಡ್ ಆ್ಯಂಡ್ ಆ್ಯಂಟಿಮನಿ. ಸೊ ಅವೆರಡರ ಮಧ್ಯೆ ಆ್ಯಂಟಿಮನಿ ಇರುತ್ತೆ ಟು ಮೇಕ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಿಂಟಿಂಗಲ್ಲಿ ಯೂಸ್ ಮಾಡ್ತಾಯಿದ್ರು. ಈಗೆಲ್ಲ ಡಿಜಿಟಲ್ ಪ್ರಿಂಟಿಂಗ್ ಬಂದಿದೆ, ಹಾಗಾಗಿ ಯಾರು ಯೂಸ್ ಮಾಡಲ್ಲ, ಬಟ್ ಒನ್ಸ್ ಅಪಾನ್ ಎ ಟೈಮ್ ಯೂಸ್ ಮಾಡ್ತಾಯಿದ್ರು. ಆ ಥರ ಇನ್ವಾಸ್ ಸ್ಟೀಲ್ ಅಂತ ಕರಿತೀವಿ. ಆ ಸ್ಟೀಲ್ ಜೊತೆಗೆ 36% ನಿಕ್ಕಲ್ ಏನಾದರೂ ಆ್ಯಡ್ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಇನ್ವಾಸ್ ಸ್ಟೀಲ್ ಅಂತ ಕರಿತೀವಿ. ಅದು ಏನಾಗುತ್ತೆ ಅಂದರೆ 0 ಥರ್ಮಲ್ ಕೋಎಫಿಷಿಯೆಂಟ್ ಇರುತ್ತೆ. ಥರ್ಮಲ್ ಕೋಎಫಿಷಿಯೆಂಟ್ ಅಥವಾ ಕೋಎಫಿಷಿಯೆಂಟ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ ಏನಾಗುತ್ತೆ, 0 ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅದು ಎಕ್ಸ್ಪಾನ್ಷನ್ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಮೀಟರ್ ಸ್ಕೇಲ್ಸಲ್ಲಿ, ಮೆಷರಿಂಗ್ ಟೇಪ್ಸಲ್ಲಿ, ಕ್ಲಾಕ್ ಪೆಂಡ್ಲಮ್ಸಲ್ಲಿ ಅದನ್ನೆಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅದನ್ನು ಯೂಸ್ ಮಾಡ್ತೀವಿ. ಅದೇ ಥರ ಟೈಟಾನಿಯಂ ಮೆಟಲ್ ಏನಿದೆಯಲ್ಲ ಅದನ್ನು ನಾವೇನು ಮಾಡ್ತೀವಿ, ಅಲ್ಯೂಮಿನಿಯಂ ಜೊತೆಗೆ ಅಥವಾ ಮಾರ್ಬಲ್ ಜೊತೆಗೆ, ಮ್ಯಾಂಗ್ನೀಸ್ ಜೊತೆಗೆ, ಐರನ್ ಜೊತೆಗೆ ಅದು ಮಿಕ್ಸ್ ಆಗಿಬಿಟ್ಟು ಅದನ್ನು ಏನು ಮಾಡ್ತೀನಿ ಅಂತಂದರೆ ಏರೋಸ್ಪೇಸ್ ಪಾರ್ಟ್ಸ್ಗಳು ಮಾಡೋದಕ್ಕೆ ಅಥವಾ ಏರೋಪ್ಲೇನ್ ವಿಂಗ್ಸ್ನ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ಅದು ಲೈಟ್ ವೆಯ್ಟ್ ಇರುತ್ತೆ ಒಂದು, ಜೊತೆಗೆ ಸ್ಟ್ರೆಂತ್ ಏನಿರುತ್ತೆ ಎಕ್ಸ್ಟ್ರೀಮ್ಲಿ ಹೈ ಇರುತ್ತೆ. ಲೈಟ್ ವೆಯ್ಟ್ ಇರುತ್ತೆ ಬಟ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನು ಮಾಡ್ತೀವಿ, ನಾವು ಅದನ್ನು ಯೂಸ್ ಮಾಡ್ತೀವಿ. ಈಗ ನಮ್ಮದು ಪಾರ್ಟ್ಗಳು ಬೋನ್ ಸೌದೋಗಿದ್ದಾಗ ಆ ಬೋನ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ, ಆರ್ಟಿಫಿಷಿಯಲಾಗಿ ಬೋನ್ ಹಾಕಬೇಕು ಅಂತ ಹೇಳ್ತಾರೆ. ಆವಾಗೆಲ್ಲ ನಾವೇನು ಮಾಡ್ತಾರೆ, ಟೈಟಾನಿಯಂ ಅಲಾಯ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ಥರ ಕೋಬಾಲ್ಟ್ನ ತೊಗೊಂಡ್ರೆ, ಕೋಬಾಲ್ಟ್ ಐಸೋಟೋಪ್ ಏನಿದೆಯಲ್ಲ, ಕೋಬಾಲ್ಟ್ 60 ಅಂತ ಹೇಳ್ತೀವಿ. ಅದನ್ನು ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತೀವಿ ಇನ್ ಆರ್ಡರ್ ಟು ಕಿಲ್ ದಿ ಟ್ಯೂಮರ್ ಸೆಲ್ಸ್. ಆ್ಯಕ್ಚುಲಿ ಕೋಬಾಲ್ಟ್ 60 ಏನು ಮಾಡುತ್ತೆ, ಗ್ಯಾಮಾ ರೇಸ್ನ ಬಿಡುತ್ತೆ. ಆ ಗ್ಯಾಮಾ ರೇಸ್ನ ಏನು ಮಾಡುತ್ತೆ ಅಂತಂದರೆ ಎಲ್ಲಿ ಯಾವ ಪಾರ್ಟಲ್ಲಿ ಕ್ಯಾನ್ಸರ್ ಆಗಿದೆಯಲ್ಲ ಅಲ್ಲಿ ಹೋಗಿ ಬೀಳೋಂಗೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿರುವಂಥ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಏನಾಗುತ್ತೆ, ಸಾಯಿಸ್ತಾ ಹೋಗುತ್ತೆ. ದೇ ಗೋಯಿಂಗ್ ಟು ಕಿಲ್ ದಿ ಟ್ಯೂಮರ್ ಟಿಶ್ಯೂಸ್. ಸೊ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಎಗೇನ್ ಅದನ್ನು ಬ್ರೈನ್ ಡ್ಯಾಮೇಜ್ ಏನಾದರೂ ಇದ್ದರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ. ಸೊ ಅದರಲ್ಲಿ ನಾವೇನು ಮಾಡ್ಕೊಳ್ತೀವಿ, ಡಿಟೆಕ್ಷನ್ ಆಫ್ ದಿ ಟ್ಯೂಮರ್ಸ್ ಇರ್ಬೋದು, ಮೆಟಾ ಸ್ಟೇಟ್ಸ್ ಇರ್ಬೋದು,
ಆಮೇಲೆ ಡ್ಯಾಮೇಜ್ ಆಫ್ ದಿ ಬ್ರೈನ್ ಏನಾದರೂ ಆಗಿದೆ ಅದನ್ನು ನಾವು ಇಡೋದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀವಿ. ಇದಲ್ಲದೆ ಬೇರೆ ಬೇರೆ ಮೆಟೀರಿಯಲ್ಸ್ಗಳನ್ನು ನಾವು ಮೆಡಿಸಿನಲ್ಲಿ ಯೂಸ್ ಮಾಡ್ತೀವಿ. ಐರನ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಪೊಟ್ಯಾಷಿಯಮು, ಟೈಟಾನಿಯಮು, ಅಲ್ಯೂಮಿನಿಯಮ್ ಆರ್ ಯೂಸ್ಡ್ ಇನ್ ಮೆಡಿಸಿನ್ ಆ್ಯಸ್ ಅನ್ ಆ್ಯಂಟಾಸಿಡ್ಸ್. ಸೊ ನಿಮ್ಗೆ ಏನಾಗುತ್ತೆ, ತುಂಬ ಅಸಿಡಿಟಿ ಆದಾಗ ಅದನ್ನು ಸಬ್ಸೈಡ್ ಮಾಡೋದಕ್ಕೆ ಅವರು ಆ್ಯಂಟಾಸಿಡ್ಗಳನ್ನ ಕೊಡ್ತಾರೆ, ಅದೆಲ್ಲ ಇರುತ್ತೆ. ಅಗೇನ್ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಕ್ಯಾಲ್ಶಿಯಮು, ಐರನ್ನು, ಫಾಸ್ಫರಸ್ಸು, ಕಾಪರು, ವೆನಿಡಿಯಮು, ನಿಕ್ಕಲ್, ಇದೆಲ್ಲನೂ ಏನಾಗುತ್ತೆ ಅಂದರೆ ಇನ್ ಟ್ರೇಸ್ ಎಲಿಮೆಂಟ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ನಮ್ಮ ಬಾಡಿಗೆ ಬೇಕಾಗುತ್ತೆ ಇನ್ ಆರ್ಡರ್ ಟು ಮೇಂಟೈನ್ ದಿ ಗುಡ್ ಹೆಲ್ತ್ ಅಥವಾ ಹೆಲ್ತಿ ಗ್ರೋತ್ ನನಗೆ ಬೇಕು ಅಂದರೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ನನಗೆ ಬೇಕಾಗುತ್ತೆ. ಸೊ ಇದರಲ್ಲಿ ಆಬ್ಸೆನ್ಸ್ ಏನಾದರೂ ಇತ್ತು ಅಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಏನಾಗ್ಬೋದು, ಸರಿ ಆಗದಲ್ಲೇ ಇರ್ಬೋದು, ಸಮ್ಟೈಮ್ಸ್ ಇಟ್ ಮೇ ಲೀಡ್ ಟು ಡೆತ್ ಆಲ್ಸೋ. ಸೊ ಹಾಗಾಗಿ ಈ ನಾವು ಮೆಡಿಸಿನ್ಸ್ನಲ್ಲೂ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನಾನು ಇನ್ನೊಂದು ಎಪಿಸೋಡಲ್ಲಿ ಈ ಎಲಿಮೆಂಟ್ಸ್ಗಳು ಏನೇನಕ್ಕೆ ಯೂಸ್ ಮಾಡ್ತಾರೆ, ಎಷ್ಟು ನಾವು ತೊಗೋಬೇಕು, ಅಲ್ಲಿ ಜಾಸ್ತಿ ಆದರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ, ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದೇ ವಿಡಿಯೋ ತೊಗೊಂಡ್ರೆ ಏನಾಗುತ್ತೆ, ಲೆಂತಿ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಮೆಟಲ್ಸು ಅಂದರೆ ನಮ್ಮ ಪಿರಿಯಾಡಿಕ್ ಟೇಬಲ್ ಇಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಪಿರಿಯಾಡಿಕ್ ಟೇಬಲಲ್ಲಿ ನಾವೇನು ಮಾಡಿದ್ವಿ, ಬೇಸ್ಡ್ ಆನ್ ದೇರ್ ಪೊಸಿಷನ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಆರ್ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿ, ಅದನ್ನು ನಾವು ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ಮೆಟಲ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ ಅವರ್ ಡೇ ಟು ಡೇ ಲೈಫ್. ಸೊ ನಮ್ಮ ಲೈಫಲ್ಲಿ ಬೇಕಾದಷ್ಟು ಮೆಟಲ್ಗಳನ್ನ ನಾವು ನಮ್ಮ ಜೀವಮಾನದಲ್ಲಿ ನಾವು ಅದನ್ನು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮಗೆ ಮೆಟಲ್ಸ್ನ ನಾವು ಓದಲೇಬೇಕಾಗತ್ತೆ. ಸೊ ಸ್ಟನ್ ಐಡಲ್ನೆಸ್, ಇಟ್ ಈಸ್ ದಿ ರಸ್ಟ್ ದಟ್ ಅಟ್ಯಾಚಸ್ ಇಟ್ ಸೆಲ್ಫ್ ಟು ದಿ ಮೋಸ್ಟ್ ಆಫ್ ದಿ ಬ್ರಿಲಿಯಂಟ್ ಮೆಟಲ್ಸ್. ಸೊ ಅವರೇನು ಇದನ್ನು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವುದೇ ಒಂದು ಕೆಲಸನ ಐಡಲ್ ಆಗಿ ಉಳ್ಕೊಂಬಿಟ್ರಿ ಅಂತ ಇಟ್ಕೊಳ್ಳೋಣ, ನೀವೇನು ಕೆಲಸ ಮಾಡ್ದಲೇ ಇತ್ತು ಅಂತಂದರೆ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಅಂತಲೇ ಹೇಳ್ಬೋದು. ಸೊ ನೀವು ಎಷ್ಟು ಯೂಸ್ ಮಾಡ್ತಾ ಇರ್ತೀರಲ್ಲ ಅಷ್ಟು ಏನಾಗುತ್ತೆ, ಅದು ಚುರುಕಾಗಿರುತ್ತೆ. ಅದು ಯೂಸ್ ಮಾಡಿಲ್ಲ ಅಂದರೆ ಅದು ರೆಸ್ಟ್ ಹಿಡಿಯೋಕ್ಕೆ ಶುರು ಆಗುತ್ತೆ. ಹಾಗೇನೆ ನಮ್ಮ ಬುದ್ಧಿನೂ ಅಷ್ಟೇ, ಅದಕ್ಕೆ ಎಷ್ಟು ನೀವು ಸಾಣೆ ಹಿಡಿತಿರ್ತೀರೋ ಅಂದರೆ ಎಷ್ಟು ನೀವು ಅದಕ್ಕೆ ಆ್ಯಕ್ಟಿವಿಟಿ ಕೊಡ್ತಾ ಇರ್ತೀರಲ್ಲ ಅಷ್ಟು ಅದೇನಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಕ್ಟಿವಿಟಿ ಕೊಡಲಿಲ್ಲ, ಅದು ನಿಲ್ಲಿಸ್ಬಿಟ್ರಿ ಅಂತಂದರೆ ಅದೇನಾಗುತ್ತೆ, ರೆಸ್ಟ್ ಹಿಡಿಯೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನು ಮಾಡ್ಕೋಬೇಕು, ನಮ್ಮ ಬ್ರೈನ್ಗಳನ್ನ ರೆಸ್ಟ್ ಇಟ್ಕೋಬಾರ್ದು. ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೊಳ್ಳೋದಕ್ಕೆ ನಾವೇನು ಮಾಡ್ತಾ ಇರಬೇಕು, ಟ್ರೈ ಮಾಡ್ತಾ ಇರಬೇಕು. ಅದು ಯಾವುದರಿಂದ ಸಾಧ್ಯ ಆಗುತ್ತೆ ಅಂದರೆ ಕೆಮಿಸ್ಟ್ರಿಯಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ಐ ಆಮ್ ವೆಲ್ಕಮಿಂಗ್ ಯು ಟು ದಿ ಕೆಮಿಸ್ಟ್ರಿ ವರ್ಲ್ಡ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.